ನಮಸ್ತೆ ಸ್ನೇಹಿತರೆ, ಇದು ಶನಿವಾರದ ಮಿನಿಲಾಗು. ಶನಿವಾರ ಬೆಳಗ್ಗೆ ತಿಂಡಿಗೆ ಹುಳಿ ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂತ ಮಾಡಿದೆ. ತುಂಬಾನೇ ಚೆನ್ನಾಗಿ ಬಂತು. ಮಾವಿನಕಾಯಿ ಚಿತ್ರಾನ್ನ ಮಾಡಾದ್ಮೇಲೆ ಲಾಸ್ಟಲ್ಲಿ ಫೈನಲಿ ಹಸಿಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು. ಅಂದರೆ ನೀವು ಅವತ್ತೇ ತಿಂದು ಅವತ್ತೇ ಖಾಲಿ ಮಾಡ್ತೀನಿ ಅಂದರೆ ಹಸಿಕಾಯಿ ತುರಿ ಹಾಕ್ಕೊಳ್ಳಿ. ಇಲ್ಲ ಅಂತಂದರೆ ಗೊಜ್ಜಿಗೆ ಹಾಕಿ ಚೆನ್ನಾಗಿ ಬೇಯಿಸ್ಬಿಟ್ಟು ಫ್ರಿಜ್ಗೆ ಇಟ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಮಾವಿನಕಾಯಿದು ಉಪ್ಪಿನಕಾಯಿ ಹಾಕಿದೆ. ಇದಕ್ಕಿನ್ನೂ ಮಸಾಲೆ ಹಾಕಿರಲಿಲ್ಲ. ಸ್ವಲ್ಪ ಸಾಸಿವೆ, ಸ್ವಲ್ಪ ಮೆಂತ್ಯ ಬೆಚ್ಚಗೆ ಮಾಡಿ ಹುರಿದು ಪೌಡ್ರ್ ಮಾಡಿ ಹಾಕ್ತೆ. ಬ್ಯಾಡಗಿ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ ಅದು ಸ್ವಲ್ಪ ಬೆಚ್ಚಗೆ ಮಾಡಿ, ಎಣ್ಣೆ ಹಾಕ್ಬಾರ್ದು, ಹಾಗೆ ಡ್ರೈ ರೋಸ್ಟ್ ಮಾಡಿ ಪೌಡ್ರು ಮಾಡಿ ಹಾಕ್ತೆ. ತುಂಬಾ ಚೆನ್ನಾಗಿ ಬಂತು. ಲಾಸ್ಟಲ್ಲಿ ಎಣ್ಣೆ ಮತ್ತು ಸಾಸಿವೆ, ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ ಸಾಸಿವೆ ಹಾಕಿ ಸಿಡಿಸಿ ಅದಾದ್ಮೇಲೆ ಒಗ್ಗರಣೆ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಪಾಪ ನನ್ನ ಮಗಳು ಆಫೀಸ್ಗೆ ಹೋಗೋಷ್ಟಕ್ಕೆ ಕಸ ಗುಡಿಸಿ ಮನೆ ಒರೆಸಿ ಸ್ವಲ್ಪ ಎಲ್ಲ ಕೆಲಸ ಮಾಡ್ಕೊಡ್ತಾಳೆ. ಇವನು ಮಾಡಿ ಮೇಲೆ ಹೋಗಿ ಎಕ್ಸಸೈಸ್ ಮಾಡಿ ಬಂದು ಮಲಗಿದ್ದಾನೆ. ಎಷ್ಟೇ ಬಿಡಿಸಿದ್ರು ಎದೊಳ್ತಾ ಇರಲಿಲ್ಲ. ಆಮೇಲೆ ನನ್ನ ಮಗಳು ಬಾಕ್ಸ್ಗೆಲ್ಲ ರೆಡಿ ಮಾಡಿದೆ. ಮಾವಿನಕಾಯಿ ಚಿತ್ರಾನ್ನ, ಸ್ವಲ್ಪ ಮೊಸರನ್ನ, ಮಜ್ಜಿಗೆ, ಪಾನಕ. ನಾವು ಮನೆಯಲ್ಲಿ ಇರ್ತೀವಿ, ಏನು ಬೇಕಾದ್ರೂ ಮಾಡ್ಕೊ ತಿಂತೀವಿ, ಕುಡಿತೀವಿ ಸುಸ್ತಾದಾಗ. ಅವರು ಬೆಳಿಗ್ಗೆ ಹೋದರೆ ಆಫೀಸ್ಗೆ ಹೋಗೋರೆಲ್ಲ ಸಂಜೆ ಬರ್ತಾರೆ. ಹಾಗಾಗಿ ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಆಫೀಸಲ್ಲಿ ಸ್ವಲ್ಪ ಕೋಲ್ಡ್ ಬೆಚ್ಚಗಿರುತ್ತೆ ಅಂತ ಜ್ಯೂಸ್ ಎಲ್ಲ ಮಾಡ್ಕೊಡಿ. ದಿನಕ್ಕೆ ಒಂದೊಂದು ಜ್ಯೂಸು. ನೀವು ಅಷ್ಟೇ ಮಧ್ಯಾಹ್ನದ್ದು ಊಟ ಸೇರಲಿಲ್ಲ ಅಂತಂದರೆ ಸ್ವಲ್ಪ ಲಿಕ್ವಿಡು ಜ್ಯೂಸ್ ಐಟಮ್ಗಳು ಜಾಸ್ತಿ ಕುಡೀರಿ. ಹಾಗಂತ ಹೇಳಿ ಸಕ್ಕರೆ ಬೆಲ್ಲ ಎಲ್ಲ ಹಾಕೊಂಡು ಕುಡಿಯೋಕೆ ಹೋಗ್ಬೇಡಿ. ಯಾಕೆಂದರೆ ನಮ್ಮ ಆರೋಗ್ಯ ನಮ್ಮ ಕೈಲಿ. ಕರ್ಬೂಜ ಜ್ಯೂಸ್ ಆದರೆ ಹಾಗೆ ಮಾಡ್ಬೋದು, ಮತ್ತು ಕಲ್ಲಂಗಡಿ ಜ್ಯೂಸ್ ಆದರೂ ಹಾಗೆ ಮಾಡ್ಬೋದು. ಆಮೇಲೆ ಮೊಳಕೆ ಕಟ್ಟಿ ಸಾಂಬಾರು ಮಾಡಿದೆ. ನಮ್ಮ ಯಜಮಾನ್ರು ಬಂದರು, ಅವ್ರಿಗೂ ಊಟಕ್ಕೆ ಕೊಟ್ಟೆ. ನಾನು ಊಟ ಮಾಡಿ ಮಲಗಿದೆ. ಯಾಕೋ ಗೊತ್ತಿಲ್ಲ, ತುಂಬ ಸುಸ್ತಾಗ್ತಾಯಿತ್ತು. ಅದಕ್ಕೆ ಒಂದು ಚಿಟಿಕೆ ಸಕ್ಕರೆ, ಒಂದು ಚಿಟಿಕೆ ಉಪ್ಪು ಹಾಕ್ಕೊಂಡು ನಿಂಬೆಹಣ್ಣು ಇಟ್ಕೊಂಡು ಒಂದು ಸ್ವಲ್ಪ ಜ್ಯೂಸ್ ಮಾಡ್ಕೊಂಡು ಕುಡಿದೆ. ನಾನೇನು ಕೋಲ್ಡ್ ಗೀಲ್ಡು ಐಸ್ ಟ್ಯೂಬ್ ಏನು ಹಾಕ್ಕೊಂಡಿಲ್ಲ, ನಾರ್ಮಲ್ ವಾಟರ್ಗೆ ಮಾಡ್ಕೊಂಡು ಕುಡಿದೆ. ಕೋಲ್ಡ್ ಜಾಸ್ತಿ ಕುಡಿದ್ರೆ ಗಂಟ್ಲು ಜಾಸ್ತಿ ಕಟ್ಕೊಂಡ್ಬಿಡುತ್ತೆ. ಶೆಕೆ ತಡಿಲಾರ್ದಿರ ನಾವು ಆ ಥರ ಎಲ್ಲ ಮಾಡಿದಾಗ ಗಂಟ್ಲು ಕಟ್ಕೊಂಡ್ಬಿಡುತ್ತೆ, ವಾಯ್ಸೇ ಬರೋದಿಲ್ಲ ಮಾತಾಡೋದಕ್ಕೆ. ಆಮೇಲೆ ಸ್ವಲ್ಪ ಹೊರಗಡೆ ಕೆಲಸ ಇತ್ತು, ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು. ಹಾಗಾಗಿ ಸಾಯಂಕಾಲಕ್ಕೆ ಗಸಗಸೆ ಪಾಯಸ ಮಾಡೋಣ. ಬಿಸಿಲಿಗೆ ತಂಪು, ಎದೆನೋಗೆಲ್ಲ ತುಂಬಾ ಒಳ್ಳೆಯದು. ಇದು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಬೇಕು. ಕೊಬ್ಬರಿನೂ ತುರಿದು, ಕೊಬ್ಬರಿ, ಗಸಗಸೆ, ಯಾಲಕ್ಕಿಕಾಯಿ, ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಪಿಸ್ತಾ ಎಲ್ಲ ಒಂದು 2-3 ಅವರ್ ನೆನಾಕ್ಬಿಡ್ಬೇಕು. ಆಮೇಲೆ ಅದನ್ನು ಸೋಸ್ಕೊಂಡು ಚೆನ್ನಾಗಿ ನೈಸಿಗೆ ರುಬ್ಬಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಪೆಟ್ರೋಲ್ ಹಾಕಿಸ್ಕೊಂಡು ನಾನು ನನ್ನ ಮಗ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಿ ಇವ್ರ ತಂದೆ ಹತ್ರ ಶಾಸ್ತ್ರ ಎಲ್ಲ ನಾವು ಕೇಳ್ತೀವಿ. ಅವ್ರ ತಂದೆಯವ್ರು ಇರಲಿಲ್ಲ. ನಾಳೆ ಫೋನ್ ಮಾಡ್ಕೊಂಡು ಬನ್ನಿ ಅಂತ ನಂಬರ್ ಕೊಟ್ಟರು. ಇದು ಬಾಬೂಜಿ ನಗರದಲ್ಲಿರೋ ಪ್ಲೇಗ್ಲಮ್ಮನ ದೇವಸ್ಥಾನ ಅಂತೇಳಿ. ಸರಿ, ಇಲ್ಲಿ ನಮಸ್ಕಾರ ಹಾಕೊಂಡು ಹೆಂಗೋ ಬಂದಿದ್ದೀವಿ ಶನಿವಾರ ಅಂತ ಗಾಳಿ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕೂಡ ಪೂಜೆ ಎಲ್ಲ ಮಾಡಿಸ್ಕೊಂಡು ಮಂಗಳಾರತಿ ತೊಗೊಂಡು ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ನಾವು ಅಲ್ಲಿಂದ ಹೊರಟ್ವಿ. ಶನಿವಾರ ಬತ್ತು ಅಂತಂದರೆ ಬಾಬೂಜಿ ನಗರದಲ್ಲಿರೋ ದೇವಸ್ಥಾನದಲ್ಲಿ ಗಾಳಿ ಆಂಜನೇಯ ಅಲ್ವಾ, ತುಂಬಾ ರಶ್ ಇರುತ್ತೆ. ಇದು ಸತ್ಯನಾರಾಯಣ ಸ್ವಾಮಿ. ಆಮೇಲೆ ನೋಡ್ರಿ, ಇದು ಗಾಳಿ ಆಂಜನೇಯನ ಸ್ವಾಮಿ ದೇವಸ್ಥಾನ. ಇಲ್ಲೆಲ್ಲ ಪೂಜೆ ಮಾಡಿಸ್ಕೊಂಡು ಮಂಗಳಾರತಿ ತೊಗೊಂಡು ಬಂದ್ವಿ. ನೋಡ್ರಿ, ಬೆಂಗಳೂರು ಸಿಟಿ ಟ್ರಾಫಿಕ್ಕು ಎಷ್ಟಿರುತ್ತೆ. ಸಂಜೆ ರೋಡ್ ದಾಟಕ್ಕಾಗಲ್ಲ ಅಂತ ಈಗ ಬ್ರಿಡ್ಜ್ ಥರ ಮಾಡಿದ್ದಾರೆ. ಸರಿ, ಅಲ್ಲಿಂದ ಸ್ವಲ್ಪ ಮೆಡ್ ಪ್ಲೇಸಿಗೆ ಬಂದೆ. ನಮ್ಮ ಯಜಮಾನರಿಗೆ ಮೆಡಿಸನ್ ತೊಗೊಬೇಕಾಗಿತ್ತು. ಅವ್ರಿಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇರೋದ್ರಿಂದ ಮಂತ್ಲಿ ಅವ್ರಿಗೆ ಮಾತ್ರ ತೊಗೊಳ್ಲೇಬೇಕು ಡೈಲಿ ತಿನ್ನೋದಕ್ಕೆ. ಸರಿ, ನಾವು ಯಾವಾಗಲೂ ಇಲ್ಲೇ ತೊಗೊಳೋದು. ಸರಿ ಅಂತ ಬಂದ್ವಿ. ನನ್ನ ಮಗನ ಜೊತೆ ಕರ್ಕೊಬಂದ್ರೆ ಏನೇನೋ ಚಾಟ್ಸ್ ಕೊಡ್ಸ್ ಮಮ್ಮಿ ಹಂಗೆ ಹಿಂಗೆ ಅಂದರು. ಇವರು ಪೂರ್ಣಿಮಾ ಮೇಡಮ್ ಅವ್ರು ಯಾಕೆ ಇಷ್ಟು ಸಾವಿರ ಬಂದಿಲ್ಲ ಅಂತಿದ್ರು. ಅವನಿಗೆ ಪಾನಿಪುರಿ, ಮಸಾಲೆ ಪುರಿ ಕೊಡಿಸ್ದೆ. ನಾನು ಕರ್ಬೂಜ ಜ್ಯೂಸ್ ತೊಗೊಂಡು ಕುಡಿದ್ಬಿಟ್ಟು ಅಲ್ಲಿಂದ ನಾವು ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಗಸಗಸೆ ಪಾಯಸ ಮಾಡೋದಕ್ಕೆಲ್ಲ ನೆನಾಕಿದ್ನಲ್ಲ, ಅದನ್ನೆಲ್ಲ ರುಬ್ದೆ. ನನ್ನ ಮಗಳು ರುಬ್ಕೊಟ್ಲು. ಇಲ್ಲಿ ಕೆಂಪು ಕಲ್ಸಕ್ಕರೆ ಹಾಲು ಕಾಯಿಸೋದಕ್ಕೆ ಇಟ್ಟಿರ್ತೀವಿ. ಇದು ಚೆನ್ನಾಗಿ ಕಾಯ್ದ ನಂತರ ಕೆಂಪು ಕಲ್ಸಕ್ಕರೆನೇ ಹಾಕಬೇಕು, ಬೆಲ್ಲ ಸಕ್ಕರೆ ಹಾಕೋದಕ್ಕೆ ಹೋಗ್ಬಾರ್ದು. ನೋಡಿ, ಈ ಥರ ನೈಸ್ಗೆ ರುಬ್ಕೊಂಡು ಕಾಯ್ದಿರೋ ಹಾಲಿಗೆ ಹಾಕ್ಬಿಟ್ಟು ತಿರುಗಿಸಿದ್ರೆ ತುಂಬಾ ಎದೆ ನೋವಿಗೆ ಒಳ್ಳೆಯದು. ಮನೇಲಿ ಗಂಡು ಮಕ್ಕಳಿಗೆ, ಯಜಮಾನ್ರಿಗೆ ಎಲ್ರಿಗೂ ಮಾಡ್ಕೊಡಿ, ತುಂಬಾ ಹೆಲ್ತ್ಗೆ ಒಳ್ಳೆಯದು. ಓಕೆ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.